ಮಾಡವ್ರಿ, ಯಾರೋ ಏನೋ ಮಾಡವ್ರೆ. ನಮ್ಮ ಸಿನಿನ ಮುಗಿಸ್ಬೇಕು ಅಂದ್ರೆ ಯಾರೋ ಏನೋ ಮಾಡವ್ರೆ. ಅವ್ರೆ ನಿನಗ್ ಕಣ್ಣೇ ಇಲ್ವಾ? ಒಳ್ಳೆಯವ್ರನ್ನ ಕಾಯೋ ಶಕ್ತಿನೇ ನಿನಗಿಲ್ವಾ? ಗಂಡ ತಾನಿಷ್ಟು ಬಟ್ಟದ ಬಣ್ಣ ಸೀರೆ ತತ್ತಾನೆ ಅಂತ ಕಾಯ್ತಾ ಇದ್ಲು. ಆದ್ರೆ ಸರಿ ಅವಳು ಮುಂದೆ ರಕ್ತದ ಹೊಳೆನೆ ಹರಿಸ್ಕೊಂಬಂದ್ ನಿಂತುಬಿಟ್ಟ. ಅವಳು ಅದನ್ನ ನೋಡಿ ಅಲ್ಲೇ ಕುಸ್ತೋಗ್ಬಿಟ್ಲು. ಅಮ್ಮವ್ರೆ, ಇವರಿಬ್ರು ನನ್ ಕೈ ತಪ್ಪು ಹೋಗ್ದಂಗ್ ಕಾಪಾಡಿ. ಅಯ್ಯೋ, ನಮ್ ಸಿರಿಗಿಂತ ಸ್ಥಿತಿ ತಂದವ್ರು ಯಾರು? ಭಾವನಿಸಿದಿ ಕಾರಣ ಆ ರಾಧಾವ. ರಾಧನೆ ಏನ್ ಹೇಳ್ತಿದ್ಯಾ ನೀನು? ನಮ್ ಸಿರಿಗೆ ಆ ಪಾಪಿನ ಇಂಥ ಸ್ಥಿತಿ ತಂದದ್ದು. ಅವಳು ಸುಮ್ಕೆ ಬಿಡಬಾರ್ದು. ಬಾ, ಆ ಪಾಪಿಗೆ ನೀನ್ ಶಿಕ್ಷೆ ಕೊಡೋದು ಬೇಡ ಬಾ. ಯಾಕ ಪಂಚಾಯತಿ ಹೇಳ್ದಂಗೆ ಆ ದೇವ್ರೆ ಅವಳಿಗೆ ಶಿಕ್ಷೆ ಕೊಟ್ಟವನೆ. ಹೌದು ಬಾಬಾ, ಆ ರಾಧನ್ನ ನಮ್ಮ ಮಮ್ಮಿ ಕೊಲೆ ಮಾಡೈತೆ. ಭಾವನ್ನ ರಾಧನಿಂದ ತಪ್ಪಿಸ್ಕೊಳಂಗ್ ಮಾಡಿದ್ದೆ ನಮ್ಮ ಮಮ್ಮಿ. ಇವನ್ಲ ಹೇಳ್ತಿದ್ಯಾ? ಅವ್ರಿಬ್ರು ಒಂದೇ ಗ್ಯಾಂಗಲ್ ಬೇಲೋ? ಅದೇನಾಯ್ತೋ ಗೊತ್ತಿಲ್ಲ ಡ್ಯಾಡಿ. ರಾಧನ್ನ ಕೊಂದಿದ್ದು ಮಮ್ಮಿ ಅಂತ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ನಾನೇ ಕಣ್ಣಾರೆ ನೋಡ್ದೆ. ಮಮ್ಮಿಗೆ ಶಿಕ್ಷೆ ಆಗಿದ್ದು ಸರಿನಾ? ಕೊನೆಗಳಿಗೆಲ್ಲಿ ಅವಳು ಒಳ್ಳೆಯವಳಾದ್ರೂ ನಮ್ಮ ಜೊತೆ ಬಾಳೋ ಅವಕಾಶ ಅವಳಿಗೆ ಸಿಕ್ಲಿಲ್ಲ. ಏಟೇ ಆಗ್ಲಿ, ಅವಳು ನನ್ನ ತಾಯಿ ಅಲ್ವೇ? ತಾಯಿ ಆದ್ರೇನು ಯಾರಾದ್ರೇನು ಕರ್ಮ ಸುಮ್ಕೆ ಬಿಡಕ್ಕಿಲ್ಲ. ಇಷ್ಟು ದಿವಸ ಅವಳು ನಮಗೆ ಮಾಡಿರೋ ಅನ್ಯಾಯಕ್ಕೆ ದೇವರು ಸರಿಯಾದ ಶಿಕ್ಷೆನೆ ಕೊಟ್ಟವನು. ಹಲೋ, ನಿನ್ ಬಂಗಾರಮ್ಮ ಅಲ್ಲ, ನನ್ ಬಂಗಾರ. ನನ್ ಬಂಗಾರ ನನ್ ಬಂಗಾರ ನಾನು ಎತ್ತಿರೋಳು, ನನ್ ಬಂಗಾರ. ಇದು ಏನಿದು? ಆಯ್ತು ನೀವಿಬ್ರು ಜಗಳ ಮಾಡಬೇಡಿ. ನಿಮ್ಮಿಬ್ಬರಿಗೂ ಬಂಗಾರ ಅಮ್ಮರು, ನಮಗೆ ನಮ್ಮ ಅಮ್ಮರು. ದೃಷ್ಟಿ ಆಗ್ಬಿಟ್ಟಿರ್ತತೆಪ್ಪ. ಮುಡರ್ಕಣ್ಣು ಮಕ್ಕಳ ಕಣ್ಣು ಮರಿ ಕಣ್ಣು ಬಸ್ರಿ ಓ, ಬರೀ ಮಗುಗೆ ಮಾತ್ರ ದೃಷ್ಟಿ ತೆಗೆಯೋದಲ್ಲ, ಇಡೀ ನಿಮ್ಮ ಕುಟುಂಬಕ್ಕೆ ದೃಷ್ಟಿ ತೆಗಿಬೇಕು. ಇಷ್ಟು ದಿವಸ ನಮ್ಮ ಪುಟ್ಟಮ್ಮಿ ಪಟ್ಟಿರೋ ಕಷ್ಟಕ್ಕೆ ಸಿಕ್ಕಿರೋ ಪ್ರತಿಫಲ ಇದೆಲ್ಲ. ಇದ್ರ ಮೇಲೆ ಯಾರು ಕೆಟ್ಟ ಕಣ್ಣು ಬೀಳ್ದೆ. ಕೆಟ್ಟ ಕಣ್ಣು ಹಾಕೋರು ಯಾರು ಇಲ್ಲ ಬಿಡು ಡ್ಯಾಡಿ. ಎಲ್ಲ ಮಣ್ಣೊಳಿಕ್ಕೂ ಜೈಲೊಳಿಕ್ಕೂ ಹೊಂಟೋಗೋರೆ. ಅಬ್ಬಾ, ಬೆಂಗಳೂರಿನಾಗೆ ನಂದೇ ದೊಡ್ಡ ಹೋಟ್ಲು ಐತೆ. ಸುಮಂಗು ಕಂಪ್ನಿಯವ್ರು ಇರೋಕೆ ಮನೆ ಕೊಟ್ಟವ್ರೆ. ನೀನು ಒಬ್ಳೇ ಯಾಕವ ಇಲ್ಲಿರ್ತೀಯ? ನನ್ನ ಜೊತೆನೆ ಬಂದ್ಬಿಡು. ಇದೊಳ್ಳೆ ಕಥೆ ಆಯ್ತಲ್ಲ. ನಾನು ದಿನ ಕರಿತಾನೆ ಇವನಿ. ದೇವೇಪುರದಿಂದ ಮಾದೇಪುರ್ಗೆ ಬತ್ತಲ್ಲ, ಇನ್ನ ಬೆಂಗಳೂರು ಬತ್ತಾರ. ಯಾಕವ್ವ ಹಠ ಮಾಡ್ತೀಯ? ಬಾ. ಈ ಆಟ ಇದ್ದಿದ್ರಿಂದಲ್ವೇ ನೀವಿಬ್ರು ಇಂಥ ಸಾಧನೆ ಮಾಡಿದ್ದು. ಈ ಪುಟ್ಟಕ್ಕ ಎದ್ರು ಬಿದ್ರು ಇದೆ ಅವಳ ಗೂಡು. ಈ ಮೆಸ್ಸೇ ನನ್ನ ಗುಡಿ, ಒಲೆನೇ ನನ್ನ ದೇವರು, ಬೆಂಕಿನೇ ನನ್ನ ನಂಟು. ಆದ್ರೂ ಪುಟ್ಟಕ್ಕ,
ನಿನ್ನಂಥವ್ರು ಕೋಟಿಗೊಬ್ರು. ಕಷ್ಟ ಬಂದಾಗ ಕುಗದೆ, ಸುಖ ಬಂದಾಗ ಹಿಗದೆ ಸಮನಾಗಿ ಜೀವನನ ಸ್ವೀಕರಿಸಿದವಳು ನೀನು. ಎಲ್ರಿಗೂ ಮಾದರಿ. ಸಂದ ಕೇಳಿದ್ರಿ ಅವರೇ, ಕಣ್ಣಿಗೆ ಸಿಗೋಷ್ಟು ನೋಟ, ಬುದ್ಧಿಗೆ ಸಿಗೋಷ್ಟು ಪಾಠ ಅಂತ ಹಿರಿಯರೇ ಹೇಳ್ತಾರಲ್ಲ. ಮನಸ್ಸಿಗೆ ಗೊತ್ತಿಲ್ಲದೆ ಇರೋ ಇಸ್ಯ ಈ ಭೂಮಿ ಮೇಗೆ ಸ್ಯಾನ ಐತೆ. ನಾನೇ ದೊಡ್ಡವನು, ನಾನೇ ಶ್ರೇಷ್ಠ, ಎಲ್ಲವೂ ನನ್ನಿಂದಲೇ ಅಂತ 3 ದಿನದ ಬಾಳ್ನ ಮನ್ಸ ಕೈ ಮಾಡ್ಕೊಂಡ್ಬಿಡ್ತಾನೆ. ನಾವೆಲ್ರಿಗೂ ಹಾರೈಸೋಣ, ಎಲ್ರಿಗೂ ಒಳ್ಳೇದೇ ಬಯಸೋಣ.